ಭಗವದ್ಗೀತೆ ಆರಂಭವಾಗುವುದು ಮಹಾಭಾರತ ಯುದ್ಧದ ಆರಂಭವಾಗುವ ಮೊದಲು. ತಮ್ಮ ಸೈನ್ಯಕ್ಕೆ ರಣಭೂಮಿಯಲ್ಲಿ ಎದುರಾಗಿರ್ತಕ್ಕಂತಹ ಕೌರವರ ಸೇನೆಯಲ್ಲಿ ಬಹಳಷ್ಟು ಬಂಧುಗಳನ್ನು ಕಂಡಂತಹ ಅರ್ಜುನ ಉತ್ಸಾಹವನ್ನು ಕಳೆದುಕೊಳ್ತಾನೆ. ಆಗ ಮಾರ್ಗದರ್ಶನಕ್ಕಾಗಿ ಕೃಷ್ಣನತ್ತ ತೆರಗ್ತಾನೆ. ಆಗ ಕೃಷ್ಣ ಪರಮಾತ್ಮ ಆತ್ಮದ ಅಮರತ್ವದ ಬಗ್ಗೆ ಹೇಳ್ತಾ ಗೀತೋಪದೇಶವನ್ನು ಆರಂಭಿಸ್ತಾನೆ. ಇದರ ನಂತರ 4 ಯೋಗ ಮಾರ್ಗಗಳನ್ನು ತಿಳಿಸ್ತಕ್ಕಂಥದ್ದು, ಹಾಗೆ ಭಕ್ತಿ, ಕರ್ಮ, ಧ್ಯಾನ ಮತ್ತು ಜ್ಞಾನ ಈ 4 ಮಾರ್ಗಗಳನ್ನು ವಿವರಿಸ್ತಾರೆ. ಹಾಗೆ ಈ ಏನು 18 ಪರ್ವಗಳನ್ನು ಒಳಗೊಂಡಂತಹ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಕೂಡ 18 ದಿನಗಳು. ಹಾಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿರ್ತಕ್ಕಂಥದ್ದು ಕೂಡ 18 ಅಧ್ಯಾಯಗಳು. ಹಾಗೆ ನೋಡಿ, ಮಹಾಭಾರತ ಯುದ್ಧದಲ್ಲಿ, ಕುರುಕ್ಷೇತ್ರ ಯುದ್ಧದಲ್ಲಿ 18 ಅಕ್ಷೋಹಿಣಿ ಸೈನ್ಯಗಳು ಕೂಡ ಸೇರಿದ್ವು. ಹಾಗೆ ಈ 18ರಲ್ಲಿ ಎಷ್ಟರ ಮಹತ್ವವಿದೆ ಅಂದರೆ, ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನ ಹೇಳಿದ್ದು ಕೂಡ 18 ರಾಜರ ಹೆಸರುಗಳನ್ನು. ಹಾಗೆ ನೋಡಿ, ಈ 18 ಅಧ್ಯಾಯಗಳಲ್ಲಿ ನಾವು ಯೋಗಗಳನ್ನು ನೋಡಬಹುದು. ಯೋಗ ಅಂತ ಅಂದರೆ ಉಪಾಯ ಅಂತ ಹೇಳಿ, ಅಂದರೆ ಇದರಲ್ಲಿ ಅನುಕ್ರಮವಾಗಿ 6 ಅಧ್ಯಾಯಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಮೊದಲ 6 ಅಧ್ಯಾಯಗಳು ತತ್ವಜ್ಞಾನವನ್ನು ತಿಳಿಸುವಂತಹದ್ದು, ಹಾಗೆ ಮುಂದಿನ 6 ಅಧ್ಯಾಯಗಳು ಜ್ಞಾನದ ಸ್ವರೂಪವನ್ನು ತಿಳಿಸ್ತಕ್ಕಂಥದ್ದು, ಹಾಗೆ ಅದರ ಮುಂದಿನ 6 ಅಧ್ಯಾಯ ಜ್ಞಾನ ಮತ್ತು ಕರ್ಮ ಇವೆರಡರ ಸ್ವರೂಪವನ್ನು ತಿಳಿಸ್ತಕ್ಕಂಥದ್ದು. ಹಾಗೆ ನೋಡಿ, ಇವುಗಳನ್ನು ನಾವು ಷಟ್ಕಗಳೆಂದು ಕರೀತೇವೆ. ಈ 18 ಅಧ್ಯಾಯಗಳನ್ನು ನಾವು ಷಟ್ಕಗಳೆಂದು ಕರೀತೇವೆ. ಹಾಗೆ ಈ 18ರೊಳಗೆ ಜೀವನದ ನಂಟಿದೆ ಅನ್ನೋದನ್ನು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ತಿಳಿಸ್ತಕ್ಕಂಥದ್ದು.